ಹಾಯ್ ಗೈಸ್, ಎಂತ ಗೊತ್ತಾ ಮಜಾ ಇವತ್ತು ನಮ್ಮಮ್ಮ ಓಲೆ ಬೀಳ್ಸ್ಕೊಬಿಟ್ಟಿದ್ದಾರೆ ಬೆಡ್ ಮೇಲೇ. ಅದನ್ನ ನಾನು ಎತ್ತಿಟ್ಕೊಂಡಿದ್ದೀನಿ ಇವಾಗ. ಅಂದರೆ ಕೊಡ್ತಾ ಇದ್ದೆ, ಅದು ಸೆಕೆಂಡ್ ಟೈಮ್ ಈ ಥರ ಬೀಳ್ಸ್ಕೊತಾ ಇರೋದು. ಒಂದು ಸಲ ನಮ್ಮ ಮನೇಲೇ ಬೀಳ್ಸ್ಕೊಂಡಿದ್ದು, ಇವಾಗ ಅಕ್ಕನ ಮನೇಲಿ ಬೀಳ್ಸ್ಕೊಂಡಿದ್ದಾರೆ. ಹಾಗೆ ಸ್ವಲ್ಪ ಆಟ ಆಡ್ಸೋಣ, ಏನು ಮಾಡ್ತಾರೆ ಅಂತ ನೋಡಿ ಮಜಾ ಮಾಡಿ ಆಯಿತಾ. ನೋಡಿ ಗೈಸ್, ಈ ಫ್ಯಾನ್ ಎಷ್ಟು ಕ್ಯೂಟಾಗಿದೆ. ಎಂತ ಗೊತ್ತಾ, ಇದು ಚಾರ್ಜ್ ಹಾಕ್ಕೊಳ್ಬೋದು ಇದಕ್ಕೆ. ಮತ್ತು ಇದೆಷ್ಟು 1 to 100ವರೆಗೂ ಇದೆ ಸ್ಪೀಡು. ತುಂಬ ಚೆನ್ನಾಗಿದೆ ಮಾತ್ರ. ಇದು ಕ್ಯಾರಿ ಮಾಡ್ಬೋದು, ಎಲ್ಲಾದರೂ ಫಂಕ್ಷನ್ಗೆ ಇಲ್ಲಿ ಹೋದಾಗ ಬ್ಯಾಗಲ್ಲಿ ಹಾಕ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿದೆ ನೋಡಿ. ನೋಡಿ ಗೈಸ್, ಅವರೊಂದು 12 ಗಂಟೆಗೆ ಕಳ್ಕೊಂಡಿರೋದು ಓಲೆನ. ಈಗ ಒಂದು 5 ಗಂಟೆಗೆ ಅವರು ನೋಡ್ಕೊತಾ ಇದ್ದಾರೆ, ಕಿವಿಲಿ ಓಲೆ ಇಲ್ವಲ್ಲ ಅಂತ ಹೇಳಿಬಿಟ್ಟು. ಈಗ ಫುಲ್ಲು ಮನೆಯೆಲ್ಲ ಹುಡುಕಾಡ್ತಾ ಇದ್ದಾರೆ ನೋಡಿ. ಅದರಲ್ಲೆಲ್ಲ ಯಾಕೆ ಬಿದ್ದಿರುತ್ತೆ ಅಮ್ಮ? ಅಲ್ಲೇ ನೋಡಿ ಒಂದ್ಸಲ ತಲೆ ದಿಂಬಡಿ ಹತ್ರ. ಚಿಂಟು ಸ್ವಲ್ಪ ಹುಡ್ಕೋ ಪಾಪ. ಇದು 2ನೇ ಸಲ ಹಂಗಾಗಿರೋದು. ನನಗೆ ಒಂದ್ಸಲ ಸಿಕ್ತು, ಕೊಟ್ಟೆ. ಅಲ್ಲೇನಾದ್ರು ಬೇಸ್ಟ್ ಬೆಳಿಗ್ಗೆ ಇತ್ತ ಹೋಗ್ಲಿ, ಬೆಳಿಗ್ಗೆ ನೋಡಿದ್ರಾ? ಇರಿ ಅಮ್ಮ, ಅಡ್ಗೆ ರೂಮಲ್ಲಿ ನೋಡ್ತಿದ್ದೀರಾ? ಇಲ್ಲ, ಇಲ್ಲಿ ನೋಡಿ, ಇಲ್ಲಿ ಮಾಡಿದ್ರಿ ತಾನೆ ಅಡ್ಗೆನ. ನನಗೆ ಅದ್ರಲ್ಲಿ ಒಂದು ಸೈಡ್ ಅಷ್ಟೇ ಕಾಣಿಸ್ತು. ಈಗ ನೋಡಿದೆ ವಿಡಿಯೋದಲ್ಲಿ ನೋಡು ಅಂತ ಹೇಳ್ತಿದ್ದಾರೆ. ಒಂದು ಇದ್ರಲ್ಲಿ 10 ನೋಡಿದೆ, ಇಲ್ಲಿ ಬಂದಿರೋದು ಅದ್ರಲ್ಲಿ ಒಂದು ಸೈಡ್ ಅಷ್ಟೇ ಕೂತಿರೋ ನಿಂತಿರೋದು ಕಾಣಿಸ್ತಾ ಇದೆ ನೋಡಿ ಗೈಸ್. ನಮ್ಮಮ್ಮ ಎಷ್ಟು ಚಾಲಿದ್ದಾರೆ ಅಂತಂದರೆ, ಬೆಳಿಗ್ಗೆ ನಾವು ಪಾಪುಗೆ ಬೆಳ್ಳಿ ತರಲಿಕ್ಕೆ ಅಂತ ಹೋಗಿದ್ವಲ್ಲ, ಅಲ್ಲಿ ವಿಡಿಯೋ ಮಾಡಿದ್ದೆ. ಅದರಲ್ಲಿ ನೋಡು ಕಾಣಿಸುತ್ತಾ ಅಂತ ಹೇಳ್ತಿದ್ದಾರೆ ಅವರು. ಅಂದರೆ ಅದರಲ್ಲಿ ಕಾಣಿಸ್ತಾ ಇದೆ, ನಾನು ನೋಡಿದೆ ಅದರಲ್ಲಿ ಕಾಣಿಸ್ತಾ ಇದೆ ವಿಡಿಯೋದಲ್ಲಿ. ನಾವೇನಂತ ಹೇಳಿದ್ವಿ ಅಂದರೆ ಅವರಿಗೆ, ಬೆಳ್ಳಿ ಅಂಗಡಿಲಿ ಇಲ್ಲ ಅಂದರೆ ರೋಡಲ್ಲಿ ಬೀಳ್ಸ್ಕೊ ಬಂದಿರ್ತೀರ, ಅಲ್ಲಿ ಹೋಗಿ ಹುಡುಕಿ ಅಂತ ಹೇಳಿದ್ವಿ. ಅವರು ಇವಾಗ ವಿಡಿಯೋದಲ್ಲಿ ನೋಡಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಗೈಸ್. ಅವ್ರಿಗೆ ನಾವು ಮಂಗ ಮಾಡೋಕ್ಕೆ ಹೋದರೆ ಅವರು ನಮಗೆ ಮಂಗ ಮಾಡಿಬಿಟ್ರು. ಅವ ಲೂಸ್ ಅಂತಂದ್ಮೇಲೆ ಏನು ಹಿಡ್ಕೊಂಡಿ ನೀನು? ಅಕ್ಕ, ಇದು 2ನೇ ಸಲ. ಅವತ್ತೊಂದಿನ ಹಂಗೆ ಆಯಿತು. ಅವು ಬಿದ್ದೋದೆ ಲೂಸ್ ಅಂತಂದ್ಮೇಲೆ ಏನು? ಯಾವ ಕಿವಿ ಬಿದ್ದೋಗಿದ್ದು ಊರಲ್ಲಿ? ಯಾವ್ದಿನ ಅದೇ ಅನ್ಸುತ್ತೆ. ಅವ್ರು ಅವತ್ತೇ ಎತ್ತಿಡ್ಬೇಕಿತ್ತು, ಅದನ್ನೇ ಹಾಕೊಂಡು ಕೂತಿದ್ದಾರೆ. ಬೇರೆ ಹಾಕೊಳ್ಬೋದಿತ್ತು. ಯಾಕೆ ಮಗ್ನೆ? ಅಮ್ಮ ಇಲ್ಲ, ನೀವು ಅಲ್ಲಿ ಹೋಗಿ ಕೇಳ್ಕೊಂಡು ನೋಡ್ಕೊಂಡವ್ರು ಬನ್ನಿ. ಅತ್ಲ ಇಲ್ಲಾಂದ್ರೆ ನೋಡಿ ಫ್ರೆಂಡ್ಸ್, ನಮ್ಮ ಇವಾಗ ನೋಡ್ಕೊಂತಿದ್ದಾರೆ. ಇವಾಗ ಎಲ್ಲಿಗೋ? ಅಲ್ಲಿಗೆ ಅಂಗಡಿ ತನಕ ಹೋಗ್ತೀರಾ? ಹಂಗೇನು ಅದನ್ನು ಚೇಂಜ್ ಮಾಡ್ಕೊಂಡು ಏನು ಅಲ್ಲೇ ನೋಡ್ಕೊ ಬರಲಿ. ಇದು ಅವ್ರು ಇದು ಸರ ತಗೊಂಡು ಬರ್ತಾರಂತೆ. ಇದು ಈ ಥರ ತಗೊಂತಾರಂತೆ. ಚೇಂಜ್ ಮಾಡ್ತೀನಿ ಅಂದ್ರು. ಅಲ್ಲಿ ನಂದು ಸೀರೆದು ಇದು ಇಟ್ಟಿದ್ರಲ್ಲ ಹ್ಯಾಂಗರ್. ನೋಡಿ ಗೈಸ್, ಇವಾಗ ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಇವಾಗ ಕೊಡ್ತಾಯಿದ್ದೀವಿ. ಅಂದರೆ ಅವರು ಗೋಲ್ಡ್ ಅಂಗಡಿಗೆಲ್ಲ ಹೋಗಿಬಿಟ್ಟು ಹುಡ್ಕೊಂಡು ಬಂದರು. ಬೆಳಿಗ್ಗೆ ಹೋಗಿದ್ವಲ್ಲ, ಅಲ್ಲೆಲ್ಲ ಎಲ್ಲೆಲ್ಲಿ ಹೋಗಿದ್ವಿ ಅಲ್ಲೆಲ್ಲ ಹೋಗಿ ಹುಡ್ಕೊಂಡು ಬಂದರು ರೋಡಲ್ಲೆಲ್ಲ. ಮತ್ತೂ ಆಟ ಆಡಿಸ್ತಾ ಇದ್ರೆ ಚೆನ್ನಾಗಿರಲ್ಲ ಅಂತ ಅನ್ನಿಸ್ತು. ಯಾಕೋ ಅವನ್ನ ನೋಡ್ತಿದ್ರೆ ಪಾಪ ಅನ್ನಿಸ್ತಾ ಇತ್ತು. ತುಂಬ ಬೇಜಾರು ಮಾಡ್ಕೊಬಿಟ್ಟಿದ್ರು. ಅದಕ್ಕೆ ಇವಾಗ ಅಕ್ಕ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದಾರೆ ನೋಡಿ. ಅಲ್ಲ, ಇದರಲ್ಲೇ ಮುಂದುಗಡೆ ದಿಕ್ಕಲ್ಲಿ ಚಿಕ್ಕ ಬ್ಯಾಗ್ ತೆಗಿಯಕ್ಕ, ಚಿಕ್ಕ ಪರ್ಸಲ್ಲಿ ಏನು
ಇದು ಬರ್ಸಲ್ಲಿ ಕಡ್ದಲ್ಲಿ ಹಿಂಗಾಗುತ್ತೆ ಅನ್ನೋದು ನಿಮ್ಮ ಕೈ ಇಷ್ಟು ಐತಿ ಎರಡು ಕೊಟ್ಟೆ. ಎಲ್ಲಿ ಸಿಕ್ಕಿದದು? ಅವಳಿಗೆ ಸಿಕ್ಕಿರೋದದು, ಅವಳಿಗೆ ಸಿಕ್ಕಿ ತಂದ್ಕೊಟ್ಟಿದ್ದು. ತಗೋ, ಅವ ಲೂಸ್ ಅಂತಂದ್ಮೇಲೆ ಯಾಕೆ ಹಾಕಂತೀಯ ನೀನು? ಎಲ್ಲಿ ಸಿಕ್ತಿದ್ದು? ಮಂಚದಲ್ಲಿ ಬಿದ್ದಿತ್ತೇನೋ. ನಾಟಕ ಮಾಡ್ತಿದ್ರಿ ಅವಾಗ ಐದರಲ್ಲಿ ಅವಾಗ ಟೆನ್ಷನ್ ಮಾಡ್ಕೊಳ್ಳಿಲ್ಲ, ಈಗ ಗಾಬರಿ ಆಯ್ತು ಅವಳಿಂದ. ನಂದೆ ಇವಳಂಗೆ ನಿಂಗೆ ಇಷ್ಟು ಗಾಬರಿ ಆಗ್ತಿದೆ, ಅಕ್ಕ ಅಷ್ಟು ಕೂತಾಳಲ್ಲ, ಒಂಚೂರು ಗಾಬರಿ ಪಡ್ತಾರೆ. ಹೆಂಗೆ ನೋಡು ಕೂತಾರೆ ಅವರು ಕೂಲಾಗಿರುವೆ. ಎಲ್ಲಿ ಬಿದ್ದಾಗಿತ್ತು? ಇಲ್ಲಿ ಮಂಚದಲ್ಲಿ, ಮಂಚದ ಮೇಲೆ, ಯಾವ ಮಂಗಿ ಮಗ ಹಾಂ ರೂಮಲ್ಲಿ. ಹಾಂ, ಇದು ಎಷ್ಟನೇ ಸಲ ಬಿದ್ದೋಗಿರೋದು ಅವಲ್ಲೇ? ಮತ್ತೆ ಬಿಚ್ಚಿಡಿ ಅದನ್ನ. ಇನ್ನೊಂದ್ಸಲ ಬಿದ್ರೆ ಸಿಗಲ್ಲ ನೋಡ್ಕೊ. ನಿಜವಾಗ್ಲೂ 2-3 ಸಲ ಆಯ್ತು ಇದು. ಇನ್ನೊಂದ್ಸಲ ನೆಕ್ಸ್ಟ್ ಟೈಮ್ ಬಿತ್ತು ಅಂದ್ರೆ ಸಿಗೋದೇ ಇಲ್ಲ ಪಕ್ಕ. ಹಾಂ, ಅದ್ರಲ್ಲಿ ಏನಾರು ತಗೊಳ್ಳಿ. ಅವ ಲೂಸ್ ಆಗಿದ್ರೆ ಅದನ್ನ ಹಾಕ್ಬಿಟ್ಟು ಬೇರೆ ಯಾರು ತಗೋ. ಜೈ ಅನ್ಸ್ಬಿಡಿ ಅದರಲ್ಲಿ. ಎಲ್ಲಿ ಸಿಗಿತದೆ? ಇಲ್ಲಿ ರೂಮಲ್ಲಿ, ಬೆಡ್ರೂಮ್. ಸ್ವಲ್ಪ ಐತಿ ಬ್ರಷ್ ಮಾಡ್ಬೋದ? ನನ್ ತಾರ್ ನೋಡಿ ತಲ್ಲ ಆಗುತ್ತ ಕಡೆಗಳ ಬಂದಿದ್ದ ಚಿಕ್ಕವು ಕಡಗ ಕಾಲ್ಗಾಕವು ಆ ತರ ಡಿಸೈನ್ ನಲ್ಲಿ ಚೆನ್ನಾಗಿರ್ತವೆ. ಅವಿಲ್ಲ ಅಂತ ತಾನೇ ಅವ್ನು ನೋಡ್ಲಿಲ್ವಾ ಅಲ್ಲೇ ಎಷ್ಟಿತ್ತು ಅದ್ರಲ್ಲಿ? ಗಟ್ಟಿ ಅದ್ರಲ್ಲೇ ತಾನೇ ತೊಳ್ದು. ಇವು ಗಟ್ಟಿಯಾಗವೆ, ಇವು ಫುಲ್ ಗಟ್ಟಿ. ಇದು ತೊಳ್ಳು ಅವನುವೇ ಗಟ್ಟಿನೇ ಕಣಮ್ಮ. ಇಲ್ಲಿ ಮಾತಾಡಿ. ಹೆಂಗೆ, ಯಾವ ಥರ ಅನಿಸ್ತಿದೆ? ಏನು ಅನಿಸ್ತು? ಅಲ್ಲ ಕಳ್ದೋದ. 3 ಸಲ, ಇದು 3ನೇ ಸಲನಾ? ಹಾಂ, 3ನೇ ಸಲ. ಸಲನಾ? 3 ಸಲ ಮತ್ತೆ ಇನ್ನೊಂದ್ಸಲ ಯಾರು ತೀರ್ಸೋಯ್ತು ಅಂತ ಸಿಗಲ್ಲ ನೋಡ್ಕೊ. ಇವಾಗ ಎಲ್ಲಿಗೆ ಹೋಗಿ ಹುಡ್ಕೊ ಬಂದ್ರಿ? ಅಂಗಡಿ ಹತ್ರ ಹೋಗಿದ್ರಾ? ಅಂಗಡಿಗೆ ಹೋಗಿದ್ದು ಹಾಂ, ನೋಡಲ್ಲ ಗಂಟೆ ತಣ್ಣೆ ಅಮ್ಮ ಹೋಯ್ತಾರೆ. ನಾನು ಹಂಗೆ ಕೊಡ್ಬೇಡ ಸುಮ್ಮನಿರು ಅಂತಂದೆ ಅವಳಿಗೆ. ಈ ಅಂಗಡಿ ಎಲ್ಲಿ ಹೇಳ್ಬಿಡ್ತಾಳೋ ಅಂತ ನಾನು ಅಂದೆ, ಕೊಡ್ಬೇಡ ಸುಮ್ಮನೆ. ನಾನು ನಿಮ್ಮ ಹೋಗೋತ್ತಿಗೆ ಅಕ್ಕನ ಮತ್ತೆ ಕೇಳಿದೆ. ಮತ್ತೆ ಅಕ್ಕ ಬಿಡು ಹುಡ್ಕ್ಲಿ, ಸುಮಾರು ಸಲ ಕಳ್ದೋಗಿದೆ ಅಂತ ಹೇಳಿದ್ನಾ, ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಸುಮ್ಮನಾದ್ರು ಅವರು. ಬಂದಾಗ ಅವನು ಕಣ್ಣೆಲ್ಲ ಕಿಸ್ಕೊಂಡು ನೋಡ್ದ. ಅವಾಗ್ಲಿ ಅಮ್ಮ ಅಜ್ಜಿ ಕೇಳಿದ್ದಿ ಕ್ಯಾಮ್ರಾ ಚೆಕ್ ಮಾಡ್ಸಿದ್ವಿ ಅಂತ ಅವ್ರೆ. ಹಾಂ ಅಯ್ಯೋ ಚಿಟ್ಟು ಬೈತಿದ್ರು ಬೇಡಪ್ಪ ಅಂತ. ಇಲ್ಲಿ ಕಿವಿಚಿ ಸಿಸ್ಬರ ಅಲ್ಲಿ ನೋಡ್ದ. ಹಾಂ, ಅಲ್ಲಿಗೆ ಹೋಗಿದ್ರಿ? ಅಲ್ಲೆಲ್ಲ ನೋಡ್ದ. ಆಮೇಲೆ ಹೊರಟೆ ಅಂಗಡಿಗೆ ಹೋದ, ಅಲ್ಲೂ ಎಲ್ಲ ನೋಡ್ದ. ತೋರಿಸ್ತಿದ್ರು. ಅವ್ರೇನು ಕೇಳಲಿಲ್ವಾ ಯಾಕೆ ಬಂದ್ರಿ ಅಂತ? ಕೇಳಲಿಲ್ಲ ಅವರು. ಅಲ್ಲಿ ಒಳಗೆ ಹೋಗಿಲ್ಲ, ಹಾಂ, ನಿಂತಿದ್ರು. ಈಚೆ ಕಡೆ ಎಲ್ಲ ನೋಡ್ಕೊಂಡಿದ್ರು. ಇವನು ಆಂಟಿ ಅಜ್ಜಿ ಯಾರ ಸ್ವಲ್ಪ ತಗೋಗಿಟ್ಟು ಬಿಟ್ಟಾರಲ್ಲ ಅಜ್ಜಿ. ಇಲ್ಲ ಅವನೇ ನೋಡ್ತಿರಲ್ಲ ಅಷ್ಟು ಅನ್ಕೊಂಡ್ರೆ. ನೋಡಿ ಗೈಸ್, ನಮ್ಮ ಅಕ್ಕ ಇದಕ್ಕಿದಂಗೆ ಶಾಪಿಂಗ್ ಹೋಗಿ ಬರೋಣ, ಪಾಪು ಬಟ್ಟೆ ತರೋಣ ಅಂತ ಅಂದ್ಬಿಟ್ರು. ನಾನು ಅವ್ರು ಹೇಳೋದು ಹೆಚ್ಚು, ನಾನು ರೆಡಿ ಆಗೋದು ಹೆಚ್ಚು ಅಂತ ಹೇಳ್ಬಿಟ್ಟು ಪಟ್ ಅಂತ ರೆಡಿಯಾಗಿ ನಿಂತ್ಬಿಟ್ಟೆ. ಇವಾಗ ಹೋಗ್ತಾ ಇದ್ದೀವಿ ನಾವು. ದೊಡ್ಡದು 3 to 4 years ಅಲ್ವಾ? ಸ್ವಲ್ಪ ದೊಡ್ಡದು. ಇದು 1 to 5 ಇದೆ. ಅದು ಪ್ಯಾಂಟು. ಇದು ಸೆಟ್ ಅನ್ಸುತ್ತೆ ಅಕ್ಕ. 399 ಅಂತ ಹಾಕಿದ್ದಾರೆ. 399 ಸೆಟ್ಟಾ ಟೋಟಲು? ಹಾಂ, ಎಷ್ಟಿದೆ? 1 to 5 ತಾನೆ? ಹಾಂ, ಬ್ಲ್ಯಾಕಲ್ಲಿ ಇದೆ ತಗೊಳ್ಳೋದಾ? ಬ್ಲ್ಯಾಕ್ ಶರ್ಟು ಚಡ್ಡಿ ಸೆಟ್ ಸಿಗುತ್ತೆ. ಅದು ಇದು ಬೇಡ ಬಿಡು, ಇದು ಯಾವ ಥರ ಕಲರ್ ಚೆನ್ನಾಗಿದೆ. ಚೆನ್ನಾಗಿದೆ, ಇದು ತಗೋಣ. ಇಲ್ಲಿ ಬ್ಲ್ಯಾಕ್ ಶರ್ಟು ಮುಂಚೆ ಅದೇ ನೋಡೋಣ, ಇದೆರಡು ಸೆಟ್ಟಾ? ಸೆಟ್ಟೆ ಬಿಡು. ಬೇಗ ಕಣ ಅದು. ಇಲ್ಲ ಇದೆಯಲ್ಲ 399. 2 ಪೀಸ್. ಎಷ್ಟು ಪೀಸ್ ಅಂತ ಹಾಕಿದ್ದಾರೆ ನೋಡಿ? 2 ಪೀಸು ಇದು. ಇಲ್ಲಿ ಸೆಟ್ಟೇನೆ ಇದು. ಹೌದಾ? ಚೆನ್ನಾಗಿದೆಯಾ? ಚೆನ್ನಾಗಿದೆ. ಹಾಂ, ಆದರೆ ಒಂದು ದೊಡ್ಡದೇ ಆಗುತ್ತೆ ಹೌದು, ದೊಡ್ಡದೇ ಆಗುತ್ತೆ ಅಲ್ವಾ? ಸ್ಟಾರ್ಟಿಂಗ್ ಸೈಜ್ ಯಾವುದೇ ಇದು. ಇಲ್ಲ ಕೇಳ್ತೀನಿ. ಇದ್ರಲ್ಲಿ ಸ್ಟಾರ್ಟಿಂಗ್ ಸೈಜ್ ಯಾವುದು? ಸ್ಟಾರ್ಟಿಂಗ್ ಸೈಜ್ 1 to 5 ಈ ಥರನಾ? 5. ಅದೇ ಅಂತ ಸ್ಟಾರ್ಟಿಂಗ್ ಸೈಜ್. ಇದು ದೊಡ್ಡದಾಗುತ್ತೆ. ಹೌದು, ಅವ್ನು ತೋಳು ಚಟ್ನಿ. ಹಾಂ, ಅದೇ ತಗೊಳ್ಳೋಣ.
ಚಡ್ಡಿ ಚೆನ್ನಾಗಿದೆ. ಚೆನ್ನಾಗಿತ್ತಿದು. ಅದೇ ಇದು ಲೂಸ್ ಆಗುತ್ತಲ್ಲ ಅವನಿಗೆ. ಅದೇ ಅದು ದೊಡ್ಡದಾಗುತ್ತೆ ಅವನಿಗೆ. ಒಂದು ವರ್ಷ ಆಗಬೇಕು. ನೋಡಿ ಇದೆಲ್ಲ ಸ್ಲೀವ್ಸ್ ಒಂದು ದೊಡ್ಡದಾಗುತ್ತೆ. ಹೌದು. ಇದೆರಡು ಸೈಜ್ ನೋಡಿ ಕರೆಕ್ಟ್ ಇದೆಯಾ? ಒಂದೂವರೆ ಆಗುತ್ತೆ. ಇದಿಷ್ಟೇನಾ? ಈ ಕಡೆ ಹುಡುಗಿ ಅನ್ಸುತ್ತೆ ಆ ಸೈಡು ಮಕ್ಕಳು ರೆಡಿ ಬಾಯ್ಸ್ ಇದು 250 ಇದೆ ಚಡ್ಡಿ. ಹಾಂ ಇದಕ್ಕಾಗುತ್ತೆ ಇದು. ಬ್ಲ್ಯಾಕ್ ಯಾವ್ದಾರು ಒಂದು ತಗೊಳ್ಳಿ, ಎರಡಕ್ಕೆ ಮ್ಯಾಚ್ ಆಗ್ತಿಲ್ಲ. ಬ್ಲ್ಯಾಕಿಗೂ ಹಾಕೋಬೋದು, ಇದು ಹಾಕೋಬೋದು, ಎರಡಕ್ಕೂ ಹಾಕೋಬೋದು. ದೊಡ್ಡ ಆಗುತ್ತೆ ಅಂತ. ಹಾಂ ಪ್ಯಾಂಪಸ್ ಆಗಿ ಹಾಕಿದ್ರೆ ಆಗುತ್ತಲ್ಲ, ಕಟ್ಬೋದಲ್ಲ ಇದು. ಅದು ತಗೊಳ್ಳೋದಾಗತ್ತೆ. ಹಾಂ ಅಲ್ವಾ? ಇದಕ್ಕೂ ಆಗುತ್ತೆ, ಇದಕ್ಕೂ ಆಗುತ್ತೆ. ಪ್ಲೈನ್ ಅಲ್ವಾ? ಅಷ್ಟು ಸೈಜ್ ಅದು 1 to 5 ಇದೆ. ಇದೇ 199 ಇದೆ, ಇದೇ 250 ಇದೆ. ಹೌದು, ಟಿ ಶರ್ಟ್ ಕಡಿಮೆ ಇದೆ. ಮ್ಯಾಚ್ ಆಗುತ್ತಲ್ಲ ಅದೇ ಮ್ಯಾಚ್ ಆಗ್ತಿದೆ. ಬ್ಲ್ಯಾಕ್ ಟಿ ಶರ್ಟ್ ಎಲ್ಲ ಬೇರೆ ತೊಗೊಳ್ಳೋದಾ? ಯಾವ್ದು ನೋಡಿ, ಒಂದಿದು ಚೆನ್ನಾಗಿದೆ ಇದು. ಇದಕ್ಕಿದು ಇದು ಒಂದು ಸೇಮ್ ತೊಗೊಳ್ಬೇಡಿ, ಇದೇ ಕಲರಲ್ಲಿ ಬೇರೆ ಜೊತೆ ಬೇರೆ ಅಲ್ಲೇನಿರೋದು ಚಿಂಟುಗುಂಡೆ ಇಲ್ಲೇ ತಗೊಂಡಿದ್ದ ಶರ್ಟ್ ಇಲ್ಲೇ ತೊಗೊಂಡಿದ್ದ. ಚೆನ್ನಾಗಿದೆ. ಇದು ಕಿಡ್ಸ್ ಸೆಕ್ಷನ್ ತಾನೇ, ಅದಷ್ಟೊಂದು ದೊಡ್ಡ ಇದೆಯಲ್ಲ ನೋಡಿ. ನಾವು ವೇರ್ ಮಾಡ್ಬೋದು ಇದನ್ನ. 13-14 ಇಯರ್ಸ್ ಗರ್ಲ್ಸ್ ಚೆನ್ನಾಗಿದೆ. ಹೌದು. ಮಕ್ಕಳುಗಳು ನೋಡೋದು ಕಾರ್ಡ್ಸ್ ಇರ್ತಾರೆ, ಚೆನ್ನಾಗಿದೆಲ್ಲ. ನಾವು ಬಂದರೆ ನೋಡಿ ಚಿಂಪಲ್ಲಿ ಹುಡುಗರು ಈ ಥರ ಸಿಗೋದೇ ಇಲ್ಲ. ಚೆನ್ನಾಗಿದೆ ಕಲೆಕ್ಷನ್. ಅದ್ರಲ್ಲಿ ತೊಗೊಳಂಗೆ ಇದ್ರಲ್ಲಿ ಏನೋ ತೊಗೊಂಡ್ರು ಡ್ರೆಸ್ಸು ಹೋಗ್ಬೇಕಾದ್ರೆ ಹಾಕೊಂಡು ಹೋಗ್ಬೋದು. ಬೇಡ ನಿಂಗೆ ಕರೆಕ್ಟಾಗಿ ನೀಲೆ ಅಂತ ಬರುತ್ತೆ ನೋಡಿ, ಎಷ್ಟು ಅಂತ ಬರುತ್ತೆ ಇದು. ಇದೊಂದು ಇಟ್ಕೊಂಡಿರಲ್ಲ, ಸೈಜ್ ತಗೋದ್ರು ಲಾರ್ಜ್ ಮೀಡಿಯಮ್. ಮೀಡಿಯಮ್ ಇನ್ನೂ ಚಿಕ್ಕದಾಗುತ್ತೆ. ಹೌದಾ? ಇವಾಗ ನಿಮಗೆ ಹಾಕಿ ನೋಡಲೇ ಇಲ್ಲ ಅಂದ್ರೆ ಒಂದು ಮೀಡಿಯಮ್ ಹಾಕ್ಬೋದಾ? ಹಾಂ, ಮೀಡಿಯಮ್ ಇರಲಿ. ಮೀಡಿಯಮ್ ಆಗುತ್ತೆ. ಮೀಡಿಯಮ್ ಇಲ್ಲ ಎಲ್ಲ ಸ್ಟಿಕ್ ಅಲ್ವಾ? ಆಗುತ್ತೆ. ಇದು ಮಲ್ಟಿ ಕಲರ್ದು ಇದು ಯಾವುದು ಚೆನ್ನಾಗಿದೆ? ಅದನ್ನು ನಿಮಗೆ ಯಾವುದು ಡಿಸೈನ್ ಬೇಕು ನೋಡಿ. ಎರಡು ಚೆನ್ನಾಗಿ, ಅದನ್ನು ಚೆನ್ನಾಗಿದೆ. ನೋಡಿ ಗೈಸ್, ಇವಾಗ ಪಾಪಕ್ಕೆ ಬಟ್ಟೆ ಎಲ್ಲ ಸೆಲೆಕ್ಟ್ ಮಾಡಿ ಆಯಿತು. ಹಾಗೆಯೇ ಇನ್ನೂ ಟೈಮ್ ಇತ್ತಲ್ಲ ಅಂತ ಹೇಳಿಬಿಟ್ಟು ನಾವು ಟ್ರೈ ಮಾಡೋಣ ಅಂತ ಬಂದ್ವಿ. ಅಕ್ಕ ತೆಕ್ಕೊಡ್ತೀನಿ ನೀನು ತಗೋ ಅಂತ ಹೇಳಿದ್ರು. ಹಾಗೆಯೇ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಜುಡಿಯೋದೆಲ್ಲ ಕಲೆಕ್ಷನ್ ಮಾತ್ರ ಸಖತ್ತಾಗಿತ್ತು. ವೆಸ್ಟರ್ನ್ ಡ್ರೆಸ್ ಎಲ್ಲ ಸಖತ್ತಾಗಿತ್ತು, ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಇತ್ತು. ಅದಕ್ಕೆ ನೆಕ್ಸ್ಟ್ ಟೈಮ್ ಕೂಡ ಇಲ್ಲೇ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಊರಲ್ಲಿ ತೊಗೊಳ್ಳೋದು ಬೇಡ, ಇಲ್ಲೇ ಬಂದು ತೊಗೊಳ್ಳೋಣ ಅಂತ. ಅಷ್ಟು ಚೆನ್ನಾಗಿತ್ತು ಕಲೆಕ್ಷನ್ ಎಲ್ಲ. ಇದು ಚೆನ್ನಾಗಿದೆಯಲ್ಲ? ನೋಡಿ ಗೈಸ್, ಅಂತೂ ಶಾಪಿಂಗ್ ಮುಗೀತು. ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ನೋಡಿ ಗೈಸ್, ಅಂತೂ ಮನೆಗೆ ಬಂದು ರೀಚ್ ಆದ್ವಿ. ಹಾಗೆಯೇ ನನಗೆ ಎಷ್ಟೇ ಶಾಪಿಂಗ್ ಮಾಡ್ತಾಯಿದ್ರು ಪಾಪು ನೆನಪಾಗ್ತಾನೆ ಇದ್ದ. ಯಾವಾಗ ಅವನು ಎತ್ಕೋತೀನೋ ಅಂತ ಅನಿಸ್ಬಿಟ್ಟಿತ್ತು. ಬಂದವಳೆ ಅವನ ಎತ್ಕೊಂಡು ಅವನ ಜೊತೆ ಇವಾಗ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ನನ್ನ ವ್ಲಾಗ್ ಹೀಗಿತ್ತು. ಮತ್ತು ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.